ಕೋಗಿಲು ಲೇಔಟ್ನಲ್ಲಿ ಅನಧಿಕೃತ ಮನೆಗಳ ತೆರವು ವಿವಾದಕ್ಕೆ ಸಂಬಂಧಪಟ್ಟಂತೆ ಸಭೆ ಆದ ಮೇಲೆ ಮುಖ್ಯಮಂತ್ರಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾಳೆ ನಾಡಿದ್ದು ಪರಿಶೀಲನೆ ಮಾಡ್ತೀವಿ. ಪರಿಶೀಲನೆ ಮಾಡಿದ ಮೇಲೆ ಪರ್ಯಾಯ ವ್ಯವಸ್ಥೆ ಏನು ಮಾಡಬೇಕು ಅಂತ ನಾವು ಅದನ್ನ ತೀರ್ಮಾನ ಮಾಡ್ತೀವಿ. ನಿಜವಾದ ಸಂತ್ರಸ್ತರು ಯಾರಿದ್ದಾರೋ ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುತ್ತೇವೆ. ನಾವು ಜಿಲ್ಲಾಧಿಕಾರಿ ಸಂಬಂಧಪಟ್ಟಂಥ ನಿಗಮಕ್ಕೆ ಇದರ ಬಗ್ಗೆ ಸೂಚನೆ ಕೊಟ್ಟಿದ್ದೇವೆ. 2020-21ರಿಂದ ಅಕ್ರಮವಾಗಿ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ತಹಶೀಲ್ದಾರ್ ವಿಎಗೆ ಗೊತ್ತಿಲ್ಲದೇನೆ ಅಕ್ರಮವಾಗಿ ವಾಸ ಮಾಡುವುದು ಅಸಾಧ್ಯ. ಅಕ್ರಮ ವಾಸ, ಅಕ್ರಮ ಮನೆಗಳಿಗೆ ಅಧಿಕಾರಿಗಳೇ ಹೊಣೆಯಾಗ್ತಾರೆ. ಅವಾಗ ನಾನು ದೆಹಲಿಗೆ ಹೋಗಿದ್ದಾಗ ವೇಣುಗೋಪಾಲ್ ಅವರು ಚರ್ಚೆ ಮಾಡಿದ್ರು. ಅದೇ ಜಾಗದಲ್ಲಿ ಮತ್ತೆ ಮನೆಗಳನ್ನು ಕೊಡುವುದಕ್ಕೆ ಆಗಲ್ಲ. ಯಾವ ಜಾಗದಲ್ಲಿ ತೆರವು ಮಾಡಿದ್ದೀವಲ್ವಾ ಅಲ್ಲೇ ಮನೆ ಕೊಡಿ ಅಂದರೆ ಕೊಡೋಕ್ಕಾಗಲ್ಲ. ಬೇರೆ ಕಡೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಅಂತ ಹೇಳಿದ್ದೇನೆ. ಊಟ ವಸತಿ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ದೇನೆ. 3 ಕಡೆ ವ್ಯವಸ್ಥೆ ಮಾಡಿದ್ದೇವೆ. ಆದರೂ ಅವ್ರು ಯಾರು ಕೂಡ ಅಲ್ಲಿಗೆ ಹೋಗೇ ಇಲ್ಲ. ಕಮ್ಯುನಿಸ್ಟ್ ಪಾರ್ಟಿಯವರು ರಾಜಕೀಯ ವಿಚಾರ ಮಾಡ್ತಾ ಇದ್ದಾರೆ. ಇದರಲ್ಲಿ ಕೇರಳ ಸಿಎಂ ಅವರು ಕೂಡ ರಾಜಕೀಯ ಮಾಡಿದ್ದಾರೆ. ಪಿಣರಾಯಿ ವಿಜಯನ್ ವಿರುದ್ಧವಾಗಿ ಸಿದ್ದರಾಮಯ್ಯ ವಾಗ್ದಾಳಿ ಮಾಡಿದ್ದಾರೆ. 2021ರಿಂದ ಈ ರೀತಿಯಾಗಿ ಅಕ್ರಮವಾಗಿ ಶೆಡ್ಗಳನ್ನು ಕಟ್ಟಿಕೊಂಡು ಅಲ್ಲಿ ವಾಸ ಮಾಡ್ತಾ ಇದ್ದವರು ಇನ್ನು ಮುಂದೆ ಇಂಥ ಈಗ ತಹಸೀಲ್ದಾರ್ ಗೊತ್ತಿಲ್ಲದೇನೆ, ಶಿರಸ್ತೆದಾರರಿಗೆ ಗೊತ್ತಿಲ್ಲದೇನೆ, ವಿಲೇಜ್ ಅಕೌಂಟೆಂಟ್ ಗೊತ್ತಿಲ್ಲದೇನೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಕ್ರಮವಾಗಿ ಮಾಡ್ಕೊಂಡಿದ್ರು, ಶೆಡ್ಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ರು, ವಾಸವಾಗಿದ್ರು. ನಾಳೆ ನಾಳಿದ್ದು ಅದನ್ನೆಲ್ಲ ವೆರಿಫೈ ಮಾಡಿ ಜಿನೈನ್ ವ್ಯಕ್ತಿಗಳಿಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿದೆ. ವೇಣುಗೋಪಾಲ್ ಅವರು ನನ್ನ ಜೊತೆಲಿ ಚರ್ಚೆ ಮಾಡಿದ್ದಾರೆ. ನಾನು ಡೆಲ್ಲಿಗೆ ಹೋಗಿದ್ದಲ್ಲ ಮೊನ್ನೆ, ಆಗ ಇವ್ರ ಜೊತೆಲೂ ಕೂಡ ಮಾತಾಡಿದ್ದೀನಿ ಅಂತ ಹೇಳಿದ್ರು. ನಾನು ಡಿ ಕೆ ಶಿವಕುಮಾರ್ ಜೊತೆಲೂ ಕೂಡ ಮಾತಾಡಿದ್ದೀನಿ. ನಾನು ಹೇಳಿದ್ರೆ ಅವ್ರಿಗೆ ಅದೇ ಜಾಗದಲ್ಲಿ ಮತ್ತೆ ಅವ್ರನ್ನ ಇದು ಮಾಡೋಕ್ಕಾಗಲ್ಲ. ಯಾಕಂದರೆ ಅದು ಸರ್ಕಾರಿ ಜಾಗ, ಅಕ್ರಮವಾಗಿ ಅವರು ಕಟ್ಕೊಂಡಿದ್ದಂಥದ್ದು, ಶೆಡ್ಗಳು ಹಾಕೊಂಡಿದ್ದಂಥದ್ದು. ಬೇರೆ ಕಡೆ ಅವ್ರಿಗೆ ಆಲ್ಟರ್ನೇಟಿವ್ ಆಗಿ ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ತಾತ್ಕಾಲಿಕವಾಗಿ ಊಟ ವಸತಿ ಮಾಡಿಕೊಡ್ಬೇಕು ಅಂತ ಹೇಳಿದ್ದೆ. ಅವ್ರು ಯಾರು ಇಲ್ಲಿವರೆಗೆ ಹೋಗಿಲ್ಲ. ಅವರು 3 ಕಡೆ ವ್ಯವಸ್ಥೆ ಮಾಡಿತ್ತು, ಆದರೂ ಕೂಡ ಅವ್ರು ಹೋಗಿಲ್ಲ. ಕಮ್ಯುನಿಸ್ಟ್ನವರು ರಾಜಕೀಯ ಇಶ್ಯೂ ಮಾಡಿಬಿಟ್ಟಿದ್ದಾರೆ. ಇದನ್ನ ಅನಗತ್ಯವಾಗಿ ರಾಜಕೀಯ ಇಶ್ಯೂ